ರಾಮ್ನಗರದಲ್ಲಿ ಸೋಹನ್ ಹೆಸರಿನ ಒಬ್ಬ ಮೀನುಗಾರ ಇದ್ದ. ಅವನ ಹತ್ರ ತುಂಬಾ ದೊಡ್ಡ ಬಲೆ ಇತ್ತು. ಅವನು ಪ್ರತಿದಿನ ನದಿಗ್ ಹೋಗಿ ತುಂಬಾ ಮೀನುಗಳನ್ನ ಹಿಡ್ಕೊಂಡು ಬರ್ತಿದ್ದ. ಸೋಹನ್ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಮೀನುಗಾರ ಆಗಿದ್ದ. ಬೇರೆ ಮೀನುಗಾರರು ಅವನನ್ನ ನೋಡಿ ಹೊಟ್ಟೆ ಹೊಡ್ಕೋತಾ ಇದ್ರು. ಆದ್ರೆ ಸೋಹನ್ ಪ್ರತಿದಿನ ಸಿಕ್ಕಾಪಟ್ಟೆ ಮೀನನ್ನ ಹಿಡ್ಕೊಂಡ್ ಬಂದು ಮಾರ್ಕೆಟ್ ತಗೊಂಡ್ ಹೋಗಿ ಅದನ್ನ ಮಾರ್ತಿದ್ದ. ಅರೆ ಸೋಹನ್ ಅಣ್ಣ, ನೀನ್ ಇಷ್ಟೆಲ್ಲ ಮೀನ್ಗಳನ್ನ ಹಿಡ್ಕೊಂಡ್ ಬರ್ತೀಯಾ? ನಿನಗಂತೂ ಒಳ್ಳೆ ಸಂಪಾದನೆ ಆಗ್ಬೋದು ಅಲ್ವಾ? ಏನೆಲ್ಲ ಇದೆಯೋ ಎಲ್ಲ ದೇವರು ಕೊಟ್ಟಿರೋ ಕೃಪೆ. ಅವರಿಂದಾನೇ ನನಗೇನೋ ಒಳ್ಳೇದ್ ನಡೀತಾ ಇದೆ. ನಡಿ ಹಾಗಾದ್ರೆ ಇದೇ ವಿಷಯಕ್ಕೆ ನಿನ್ ಕಡೆಯಿಂದ ನಮಗೆಲ್ಲರಿಗೂ ಪಾರ್ಟಿ. ಇದೇ ತರ ಸೋಹನ್ನ ಮೀನಿನ ವ್ಯಾಪಾರ ತುಂಬಾ ಚೆನ್ನಾಗ್ ನಡೀತಿತ್ತು. ಸೋಹನ್ ಮನ್ಸಿಂದ ತುಂಬಾ ಒಳ್ಳೆಯವನಾಗಿದ್ದ. ಹಾಗಾಗಿ ಅವನ ಸ್ನೇಹಿತರು ಯಾವಾಗ್ಲೂ ಅವನ ಹತ್ರ ದುಡ್ಡು ಇಸ್ಕೊತಾ ಇದ್ರು. ಆದ್ರೆ ಈ ವಿಷಯಕ್ಕೆ ಅವನ್ ಹೆಂಡತಿ ವಿಮ್ಲಾಗೆ ಯಾವಾಗ್ಲೂ ಕೋಪ ಬರ್ತಿತ್ತು. ಇಲ್ಲಿವರೆಗೂ ಸಮಾಜ ಸೇವೆ ಮಾಡಿ ಯಾರಿಗೇನ್ ಸಿಕ್ಕಿದೆ? ಮತ್ತೆ ಸಮಾಜ ಸೇವೆ ಮಾಡೋ ಅಗತ್ಯ ಆದ್ರೂ ಏನಿದೆ? ಆ ದೇವ್ರು ಎಲ್ರಿಗೂ ಕೈಕಾಲ್ ಕೊಟ್ಟಿದ್ದಾನೆ. ಕಷ್ಟ ಪಡ್ಲಿ ಸುಖ ಪಡ್ಲಿ ಅಲ್ವಾ? ನೀನ್ ಹೇಳೋದು ಸರಿನೇ ಭಾಗ್ಯವಾನ್. ಆದ್ರೆ ನಮಗಿವಾಗ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ. ಹಾಗೂ ಇಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಇದೆಲ್ಲ ಕೇವಲ ತೋರ್ಪಡಿಕೆ ಅಷ್ಟೇ. ಅಗತ್ಯ ಬಿದ್ದಾಗ ಯಾರು ಸಹಾಯಕ್ ಬರಲ್ಲ. ಒಂದು ದಿನ ಸೋಹನ್ನ ಹಳೆ ಸ್ನೇಹಿತ ರಮೇಶ್ ಸೋಹನ್ನ ಭೇಟಿ ಮಾಡಕ್ ಬರ್ತಾನೆ. ರಮೇಶ್ ತುಂಬಾ ದಿನದಿಂದ ಸೋಹನ್ ದುಡ್ಡು ಮೇಲೆ ಒಂದು ಕಣ್ಣು ಹಾಕಿದ್ದ. ಏನ್ ಸಮಾಚಾರ? ನೀನಂತೂ ಬಹಳ ಸುಂದರವಾದ ಮನೆ ಮಾಡಿದ್ಯಾ. ಆದ್ರೆ ಏನ್ ಹೇಳೋದು, ನನಗಂತೂ ನನ್ ಬಿಸ್ನೆಸ್ ಅಲ್ಲಿ ತುಂಬಾ ನಷ್ಟವಾಗಿದೆ. 2 ಹೊತ್ತಿನ ಊಟ ಕೂಡ ಬಹಳ ಕಷ್ಟವಾಗಿ ಸಿಗ್ತಾ ಇದೆ. ಇದಂತೂ ಬಹಳ ಕೆಟ್ಟದಾಗಿದೆ. ನಿನಗೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳು. ಆದ್ರೆ ರಮೇಶ್ ಅಣ್ಣ, ನೀವ್ ಹಾಕೊಂಡಿರೋ ಬಟ್ಟೆ ಮತ್ತೆ ಶೂನ ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲ? ಊಟಕ್ಕೂ ನಿಮ್ ಹತ್ರ ದುಡ್ಡಿಲ್ಲ ಅನ್ನೋ ತರ. ನಿಮ್ ಹೊಟ್ಟೆ ನಿಮ್ ಶರ್ಟ್ ಬಟನ್ ಇಂದ ಹೊರಗ್ ಬರ್ತಾ ಇದೆ, ನೋಡ್ಕೊಳ್ಳಿ. ಇದೆಲ್ಲ ಮುಂಚೆದು. ಈಗ ನಾವು ಹೊಸದಾಗಿ ತಗೊಳ್ಳೋದಿಕ್ಕೆ ದುಡ್ಡೆಲ್ಲಿದೆ? ಸೋಹನ್ ರಮೇಶ್ ಅಳೋದನ್ನ ನೋಡಿ ಅವನಿಗೆ ಸ್ವಲ್ಪ ದುಡ್ಡನ್ನ ಸಾಲ್ವಾ ಕೊಡ್ತಾನೆ. ರಮೇಶ್ ಅಲ್ಲಿಂದ ಖುಷಿ ಖುಷಿಯಿಂದ ವಾಪಸ್ ಹೊರಟೋಗ್ತಾನೆ. ಆದ್ರೆ ವಿಮ್ಲಾ ಸೋಹನ್ ಮೇಲೆ ಕೋಪ ಮಾಡ್ಕೋತಾಳೆ. ಸೋಹನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು ವಿಮ್ಲಾ ಒಳ್ಳೆ ಕೆಲ್ಸ ಮಾಡೋದನ್ನ ತಡಿತಾಳೆ ಅಂತ. ಆದ್ರೆ ಹಾಗಿರ್ಲಿಲ್ಲ. ಇವತ್ತಂತೂ ಬಹಳ ಮೀನುಗಳು ಸಿಕ್ಕಿದಾವೆ. ಒಳ್ಳೆ ಸಂಪಾದನೆ ಆಗುತ್ತೆ. ಇದನ್ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ. ಸೋಹನ್ ತರ್ತಾ ಇದ್ದಿದ್ ಮೀನು ಆ ಕೂಡ್ಲೆ ವ್ಯಾಪಾರ ಆಗೋಗ್ತಿತ್ತು. ಅದನ್ನ ನೋಡಿ ಸೋಹನ್ಗೆ ಖುಷಿ ಆಗ್ತಿತ್ತು. ಆ ಕೂಡ್ಲೆ ತನ್ನ ಐಟಮ್ ಅನ್ನ ತಗೊಂಡು ವಾಪಸ್ ಮನೆಗ್ ಹೋಗ್ತಿದ್ದ. ಏನಾಯ್ತು, ಇವತ್ತು ಬೇಗ ಮನೆಗ್ ಬಂದ್ಬಿಟ್ಟಿದೀರಾ? ಜಾಸ್ತಿ ಮೀನ್ ಸಿಕ್ಕಿರ್ಲಿಲ್ವಾ ಇವತ್ತು? ಏನ್ ಹೇಳಿ ಭಾಗ್ಯವಾನ್, ಇವತ್ತಂತೂ ಒಳ್ಳೆ ವ್ಯಾಪಾರವಾಯ್ತು. ಎಲ್ಲಾ ಮೀನುಗಳು ತುಂಬಾ ಚೆನ್ನಾಗಿ ಮಾರಾಟವಾಯ್ತು. ಸ್ವಲ್ಪ ಹೊತ್ತಿನ ನಂತರ ಸೋಹನ್ ಮನೆ ಹೊರಗಡೆ ಜನಗಳ ಗುಂಪು ಸೇರತ್ತೆ. ಎಲ್ರೂ ಸೋಹನ್ಗೆ ಧಿಕ್ಕಾರ ಅಂತ ಕೂಗ್ತಿರ್ತಾರೆ. ಸೋಹನ್ ಮತ್ತೆ ವಿಮ್ಲಾಗೆ ಏನ್ ನಡೀತಿದೆ ಅಂತ ಅರ್ಥನೇ ಆಗೋದಿಲ್ಲ. ಈ ಜನಗಳು ಯಾಕೆ ಕೂಗ್ತಿದ್ದಾರೆ ಗೊತ್ತಿಲ್ಲ. ನಡಿ ಹೊರಗ್ ಹೋಗಿ ನೋಡೋಣ. ಸೋಹನ್ ಮತ್ತೆ ವಿಮ್ಲಾ ಹೊರಗ್ ಹೋಗ್ತಾರೆ. ಅಲ್ಲಿ ಜನಗಳು ತುಂಬಾ ಕೋಪದಲ್ಲಿರ್ತಾರೆ. ಏನಾಯ್ತು ಅಣ್ಣಂದಿರ, ನೀವೆಲ್ಲ ಇಷ್ಟು ಕೋಪದಿಂದ ಇಲ್ಯಾಕ್ ಕೂಗ್ತಾ ಇದ್ದೀರಾ? ನಿನ್ನ ಮೀನ್ಗಳನ್ನ ತಿಂದು ಇಲ್ಲಿ ಎಲ್ಲರ ಮನೆಯಲ್ಲಿ ಹುಷಾರ್ ತಪ್ಪಿದ್ದಾರೆ. ಹಾಗೂ ಕೆಲವರಂತೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದೆಲ್ಲ ಹೇಗಾಗಕ್ ಸಾಧ್ಯ? ನಾನಂತೂ ಎಂದಿನಂತೆ ಕೆರೆಯಿಂದ ಫ್ರೆಶ್ ಮೀನನ್ನ ತಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ನಮಗ್ ಗೊತ್ತಿಲ್ಲ. ನೀನು ಇವರೆಲ್ಲರ ದುಡ್ಡನ್ನ ವಾಪಸ್ ನೀಡ್ಲೇಬೇಕು. ಹಾಗೂ ಜೊತೆಗೆ ಎಲ್ಲರ ಚಿಕಿತ್ಸೆಯ ದುಡ್ಡನ್ನ ನೀನೇ ನೋಡ್ಕೊಳ್ಬೇಕು. ಹಾಗೂ ಸಹಾಯಧನನೂ ನೀಡಬೇಕು. ಸೋಹನ್ಗೆ ಅರ್ಥನೇ ಆಗ್ತಿರೋದಿಲ್ಲ ಇದೆಲ್ಲ ಹೇಗಾಯ್ತು ಅನ್ನೋದು. ಆದ್ರೆ ಸೋಹನ್ ತುಂಬಾ ಒಳ್ಳೆ ಮನಸ್ಸಿನ ಮನುಷ್ಯ ಆಗಿದ್ದ. ಹಾಗಾಗಿ ಎಲ್ರಿಗೂ ಅವ್ರವ್ರ ದುಡ್ಡನ್ನ ಕೊಟ್ಬಿಡ್ತಾನೆ. ಮತ್ತೆ ಹುಷಾರಿಲ್ದೆ ಅಡ್ಮಿಟ್ ಆಗಿರೋರ್ನ ಕೂಡ ನೋಡೋದಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಈಗ ನಮ್ ಹತ್ರ ಜಾಸ್ತಿ ದುಡ್ಡು ಉಳ್ದಿಲ್ಲ. ಆ ಹಾಳಾಗಿರೋ ಮೀನನ್ನ ತಿಂದು ಹುಷಾರ್ ತಪ್ಪಿರೋರ್ಗೆ ನೀವ್ ದುಡ್ಡು ಕೊಟ್ಟು ಖರ್ಚು ಮಾಡಿದೀರಾ. ಇನ್ನು ಕೇವಲ ಈ ಮನೆ ಹಾಗೂ ನನ್ನ ದೋಣಿ ಉಳಿದಿದೆ. ದೋಣಿ ಮಾರಿದ್ರೆ ಸಂಪಾದನೆ ಎಲ್ಲಿಂದ ಆಗುತ್ತೆ? ನಾವು ಈ ಮನೆನ ಮಾರ್ಲೇಬೇಕು. ಆಯ್ತು, ನಾನು ಬೇಕಾದ್ರೆ ನನ್ನ ಜೀವನನ ನದಿ ದಡದಲ್ಲಿ ನಿಮ್ ಜೊತೆ ಕಳೆಯಕ್ ಇಷ್ಟಪಡ್ತೀನಿ. ಸೋಹನ್ ತನ್ನ ಮನೆನ ಮಾರ್ಬಿಡ್ತಾನೆ. ಸೋಹನ್ ಮತ್ತೆ ವಿಮ್ಲಾ ತಮ್ಮ ದೋಣಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೋಹನ್ ಪ್ರತಿದಿನದ ಹಾಗೆ ಮೀನನ್ನ ಹಿಡಿದು ಮಾರೋದಕ್ ಹೋಗ್ತಾನೆ. ಮೀನ್ ತಗೊಳ್ಳಿ, ಒಳ್ಳೆಯ ಮೀನು. ಇಡೀ ದಿನ ಕಳ್ದ್ ಹೋಗತ್ತೆ. ಆದ್ರೆ ಸೋಹನ್ ಹತ್ರ ಒಂದು ಮೀನು ವ್ಯಾಪಾರ ಆಗೋದಿಲ್ಲ. ಅವನಿಗೆ ಪಾಪ ಪೂರ್ತಿ ನಿರಾಶೆ ಆಗತ್ತೆ. ಅರೆ ಸೋಹನ್, ನಿಂದಂತೂ ಒಂದು ಮೀನು ಮಾರಾಟವಾಗಿಲ್ವಾ? ಏನ್ ಹೇಳಿ, ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಒಂದ್ ಮೀನ್ ಸಹ ಕೊಂಡ್ಕಣ್ತಿಲ್ಲ. ಎಲ್ಲರೂ ನಿನ್ನ ಮೀನ್ಗಳಿಂದ ಭಯಭೀತರಾಗಿದ್ದಾರೆ. ಎಲ್ಲರಿಗೂ ತನ್ನ ಜೀವನೇ ಮುಖ್ಯ.
ಯಾರು ಸಹ ತನ್ನ ಹೆಂಡತಿ ಮಕ್ಕಳು ಹುಷಾರ್ ತಪ್ಪೋದನ್ನ ಬಯಸೋದಿಲ್ಲ. ಆದ್ರೆ ಅದ್ರಲ್ಲಿ ನಮ್ದು ಯಾವ್ದೇ ತಪ್ಪಿರ್ಲಿಲ್ಲ, ಹಾಗೂ ನಾನು ನನ್ ತಪ್ಪನ್ನ ತಿದ್ಕೊಂಡಿದೀನಿ. ಆದ್ರೆ ನಾವೆಲ್ಲ ನಿಮ್ಮನ್ನ ನಂಬೋದಾದ್ರೂ ಹೇಗೆ? ಒಂದ್ಸಲ ಮೋಸ ಹೋದವ್ರು ಮತ್ತೊಂದ್ಸತಿ ಮೋಸ ಮಾಡಲ್ಲ ಅಂತ ಏನ್ ಹೇಳಕ್ಕಾಗುತ್ತೆ? ಸೋಹನ್ ತನ್ನ ಸ್ನೇಹಿತನ ಬಾಯಲ್ಲಿ ಈ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೋತಾನೆ. ಮತ್ತೆ ವಾಪಸ್ ವಿಮ್ಲಾ ಇದ್ದಂತ ಜಾಗಕ್ಕೆ ದೋಣಿಗೆ ಹೋಗ್ತಾನೆ. ಏನಾಯ್ತು? ಬರೋದಕ್ಕೆ ಇವತ್ತು ತುಂಬಾ ತಡ ಆಯ್ತು. ಒಳ್ಳೆ ಸಂಪಾದನೆ ಆಗಿದೆ ಅನ್ಸತ್ತೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ಇವತ್ತು ಒಂದ್ ಮೀನು ಸಹ ಸೇಲ್ ಆಗಿಲ್ಲ. ಯಾರು ನಮ್ಮಿಂದ ಮೀನನ್ ತಗೊಳಕ್ಕೆ ರೆಡಿನೇ ಇಲ್ಲ. ಹಾಗಾದ್ರೆ ನೀವ್ ಯಾಕೆ ನಿಮ್ಮ ಫ್ರೆಂಡ್ ರಮೇಶ್ ಹತ್ರ ಸಹಾಯ ಕೇಳ್ಬಾರ್ದು? ನೀವು ಅಗತ್ಯ ಇದ್ದಾಗ ಅವನಿಗೆ ಸಹಾಯ ಮಾಡಿದ್ರಿ ಅಲ್ವಾ? ಇವಾಗ ಎಲ್ಲ ಬದಲಾಗಿದೆ. ಯಾವಾಗ ನನ್ನ ಹತ್ರ ದುಡ್ಡಿತ್ತೋ ಜನ ನನ್ನ ಹತ್ರ ಸಹಾಯ ಕೇಳಕ್ ಬರ್ತಾ ಇದ್ರು. ಆದ್ರೆ ಈಗ ಎಲ್ಲರೂ ನನ್ನ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ. ನಾವ್ ನಾಳೆ ಮತ್ತೆ ಮೀನನ್ನ ಹಿಡಿದು ನದಿ ಆ ಕಡೆ ಇರೋ ಹಳ್ಳಿಗ್ ಹೋಗ್ ಮಾರೋಣ. ಅಲ್ಲಿ ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸರಿ, ಹಾಗಾದ್ರೆ ನೀನ್ ಹೇಳ್ತೀಯ ಅಂದ್ಮೇಲೆ ನಾನ್ ನಾಳೆ ಆ ಊರಿಗೆ ಹೋಗಿನೂ ನೋಡ್ಕೊಂಡ್ ಬರ್ತೀನಿ. ಮಾರನೇ ದಿನ ಗಂಡ ಹೆಂಡತಿ ಇಬ್ರು ಮೀನನ್ನ ಹಿಡಿಯೋದಿಕ್ಕೆ ಅಂತ ನದಿಗೆ ಅವರ ದೋಣಿನ ಹಾಕಿದಾಗ ಉಳ್ದಂತ ಮೀನ್ಗಾರರು ವಿರೋಧ ಮಾಡ್ತಾರೆ. ನೀನು ನದಿಯ ನೀರ್ ಮೇಲೆ ದೋಣಿನ ನಡ್ಸಕ್ಕೆ ಸಾಧ್ಯವಿಲ್ಲ. ಹಾಗ್ಯಾಕ್ ಹೇಳ್ತಾ ಇದೀರಾ ಮದನಣ್ಣ? ಮೊದ್ಲೇ ಒಂದ್ಸಲ ನೀನ್ ನಮ್ಮ ಜೀವವನ್ನ ಸಂಕಟದಲ್ಲಿಟ್ಟಿದ್ಯಾ, ಆದ್ರೆ ಇನ್ಮೇಲೆ ನಾವ್ ಹಾಗಾಗಕ್ಕೆ ಬಿಡೋದಿಲ್ಲ. ಸರಿ, ನಾವ್ ನಮ್ ದೋಣಿನ ತಗೊಂಡು ಈ ಹಳ್ಳಿಯಿಂದ ಹೊರಟೋಗ್ತೀವಿ. ವಿಮ್ಲಾ ಮತ್ತೆ ಸೋಹನ್ ತಮ್ಮ ದೋಣಿನ ತಗೊಂಡು ನದಿನಲ್ಲಿ ಹೊರಟೋಗ್ತಾರೆ. ಗಂಟೆಗಳ ತನಕ ನದಿಲೇ ಹೋಗ್ತಿರ್ತಾರೆ. ಅವರಿಗೆ ಸುತ್ತಮುತ್ತ ಯಾವುದೇ ಹಳ್ಳಿ ಕಾಣಿಸೋದಿಲ್ಲ. ಆಗ ವಿಮ್ಲಾಗೆ ನೀರಲ್ಲಿ ಚಿನ್ನದ ತರ ಹೊಳೆಯೋ ಅಂತ ಒಂದು ಮೀನು ಕಣ್ಣಿಗೆ ಬೀಳತ್ತೆ. ವಿಮ್ಲಾ ಆ ಕೂಡ್ಲೆ ಬಲೆ ಬೀಸಿ ಆ ಚಿನ್ನದ ಮೀನನ್ನ ಹಿಡಿತಾಳೆ. ಇದಂತೂ ಯಾವ್ದೋ ಜಾದುವಿನ ಮೀನಿನ ತರ ಕಾಣುತ್ತೆ. ಇದ್ರ ಬಣ್ಣ ನೋಡಿ, ಚಿನ್ನದ ತರ ಹೊಳಿತಾ ಇದೆ. ಒಂದ್ ವೇಳೆ ಚಿನ್ನದ ಮೀನನ್ನ ನಾವು ಮಾರ್ಕೆಟ್ ಅಲ್ಲಿ ಮಾರಿದ್ರೆ ಒಳ್ಳೆ ಬೆಲೆ ಸಿಗತ್ತೆ ನಮ್ಗೆ. ನಾವಿದನ್ನ ಹುಷಾರಾಗಿಟ್ಕೊಳ್ಬೇಕು. ಹಾಗೂ ನಾವು ಈ ಮೀನಿಂದ ಫಾರ್ಮಿಂಗ್ ಮಾಡೋಣ. ಹಾಗೂ ಇದರ ಸುಂದರವಾದ ಮೊಟ್ಟೆಯನ್ನ ಮಾರುಕಟ್ಟೆಯಲ್ಲಿ ಮಾರೋಣ. ನಿನಗ ಆ ಗಾದೆ ಗೊತ್ತಿಲ್ವಾ? ಚಿನ್ನ ಕೊಡುವ ಕೋಳಿಯನ್ನ ಯಾವತ್ತೂ ಕುಯ್ಯಬಾರದು. ಸರಿಯಾಗಿ ಹೇಳಿದ್ರಿ ನೀವು. ವಿಮ್ಲಾ ಮತ್ತೆ ಸೋಹನ್ ಒಂದ್ ಹಳ್ಳಿಗ್ ಹೋಗಿ ತಲುಪ್ತಾರೆ. ಅಲ್ಲಿ ಅವರು ತಮ್ಮ ದೋಣಿನ ಮಾರಿ ಜಮೀನನ್ನ ಕೊಂಡ್ಕೊಂಡು ಕೆರೆ ಮಾಡ್ಕೋತಾರೆ. ಚಿನ್ನದ ಮೀನಿನ ಫಾರ್ಮಿಂಗ್ ಶುರು ಮಾಡ್ತಾರೆ. ಅಲ್ಲಿ ಸ್ವಲ್ಪ ದಿನದಲ್ಲೇ ಚಿನ್ನದ ಮೀನು ಚಿನ್ನದ ಮೊಟ್ಟೆ ಹಿಡತ್ತೆ. ನಾವು ಈ ಚಿನ್ನದ ಮೊಟ್ಟೆನ ಮಾರಿ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡೋಣ. ನಿಧಾನವಾಗಿ ಆ ಚಿನ್ನದ ಮೊಟ್ಟೆನ ಮಾರಿ ವಿಮ್ಲಾ ಮತ್ತೆ ಸೋಹನ್ ಮತ್ತೆ ಶ್ರೀಮಂತರಾಗ್ತಾರೆ. ಮತ್ತೆ ವಾಪಸ್ ತಮ್ಮ ಹಳ್ಳಿಗೆ ಹೋಗ್ತಾರೆ. ಸೋಹನ್ ಹತ್ರ ದುಡ್ಡಿರೋದನ್ನ ನೋಡಿ ಹಳ್ಳಿ ಜನಗಳು ಮತ್ತೆ ಅವನ ಹತ್ರ ದುಡ್ಡು ಕೇಳೋದಕ್ಕೆ ಅಂತ ಬರ್ತಾರೆ. ಅರೆ, ಗೆಳೆಯನ ಮಾತನ್ನು ಬೇಜಾರ್ ಮಾಡ್ಕೋಬಾರ್ದು. ನೀನಂತೂ ನಂದು ಚಡ್ಡಿ ದೋಸ್ತು. ಸುಳ್ಳು ಸ್ನೇಹನ ತೋರ್ಸೋದನ್ನ ಮೊದ್ಲು ನಿಲ್ಸು. ನಮಗೆ ಹಣದ ಅಗತ್ಯ ಇದ್ದಾಗ ನೀನು ನಮಗ್ ಕೊಡದೆ ಚೆನ್ನಾಗ್ ಬೈದ್ ಕಳಿಸ್ದೆ. ಹೊರಟೋಗಿಲ್ಲಿಂದ. ಸೋಹನ್ ಈಗ ಮನುಷ್ಯರನ್ನ ಕಂಡ್ಹಿಡಿತಾ ಇದ್ದ. ಮೋಸ್ಗಾರ ಸ್ನೇಹಿತರನ್ನ ದೂರ ಇಡ್ತಿದ್ದ. ಚಿನ್ನದ ಮೀನಿನ ಸಹಾಯದಿಂದ ಅವನ ಜೀವನ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಭೋಲು ಎಂಬ ಹೆಸರಿನ ಹುಡುಗ ಕೋಕಿಲಾಪುರ ಎಂಬ ಊರಿನ ನದಿಯ ತೀರದಲ್ಲಿ ಓಡಾಡಕ್ಕೆ ಹೋಗಿದ್ದ. ಆಗ ಅವನಿಗೆ ನದಿ ತೀರದಲ್ಲಿ ಒಬ್ಬ ಜಲಕನ್ಯೆ ಕಾಣಿಸ್ತಾಳೆ. ಅಯ್ಯೋ ದೇವ್ರೆ, ಇದೇನಿದು? ಮತ್ಸ್ಯಕನ್ಯೆ? ಭೋಲು ಓಡ್ತಾ ಆ ಜಲಕನ್ಯೆಗೆ ಸಹಾಯ ಮಾಡಕ್ ಹೋಗ್ತಾನೆ. ಭೋಲು ಆ ಜಲಕನ್ಯೆ ಮುಖದ ಮೇಲೆ ನೀರನ್ನ ಚಿಮ್ಕಿಸ್ತಾನೆ. ಆಗ ಆ ಜಲಕನ್ಯೆಗೆ ಪ್ರಜ್ಞೆ ಬರುತ್ತೆ. ಎದ್ದೇಳು ಎದ್ದೇಳು, ನಿನ್ಗೇನು ಆಗಿಲ್ಲ ತಾನೇ? ಹಾ, ನೀನಂತೂ ಹೆದರ್ಸೇ ಬಿಟ್ಟ. ನನಗೆ ನಿನ್ನ ನೋಡಿ ನಾನ್ ಗಿರ್ಚ್ಬೇಕಾಗಿತ್ತು. ಯಾರ್ ನೀನು? ನಾನು ಬೋಲು ಅಂತ, ಮತ್ತೆ ಇದು ಕೋಕಿಲಪುರ ಗ್ರಾಮ ಅಂತ. ಆದ್ರೆ ನಂಬ್ಲೇಬೇಕು, ಮತ್ಸ್ಯಕನ್ಯೆಗಳು ನಿಜವಾಗ್ಲೂ ಇರುತ್ತಾ? ಅಯ್ಯೋ, ಯಾಕ್ ನೀನ್ ಅಳ್ತಾ ಇದ್ಯಾ? ನಾನು ನನ್ ಕುಟುಂಬದಿಂದ ಬೇರೆ ಆಗ್ಬಿಟ್ಟಿದೀನಿ. ಮತ್ತೆ ಇಲ್ಲಿಗ್ ಬಂದ್ಬಿಟ್ಟೆ. ಮತ್ತೆ ಮತ್ತೆ ಮತ್ತಿನ್ನೇನು? ಹಶ್ವಾಗ್ತಾ ಇದೆ. ಭೋಲು ಜಲಕನ್ಯೆ ಮಾತುಗಳನ್ನ ಕೇಳಿ ನಗ್ತಾನೆ. ಮೊದ್ಲು ಒಬ್ಬರನ್ನೊಬ್ಬರು ನೋಡಿ ಹೆದರಿದ್ರು, ಆದ್ರೆ ಈಗ ಇಬ್ರು ಪರಿಚಯ ಆಗಿದ್ದಾರೆ. ಬೋಲು ಜಲಕನ್ಯೆನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಬೋಲು ತಂದೆ ತಾಯಿ ಅವಳನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಅರೆ ಬೋಲು ಕಂದ, ಇದೇನ್ ತಗೊಂಡ್ ಬಂದಿದೀಯ ನೀನು? ಅರೆ ಅಮ್ಮ,
ಇದು ಯಾವುದೇ ವಸ್ತು ಅಲ್ಲ. ನೀವ್ ಈ ರೀತಿ ಕೇಳೋದಕ್ಕೆ. ಮತ್ಸ್ಯ ಕನ್ಯೆ ಇವಳು ನದಿ ತೀರದಲ್ಲಿ ಸಿಕ್ಕಲು ನನಗೆ. ಪಾಪ ಅವಳ ಪರಿವಾರದಿಂದ ದೂರ ಆಗಿದ್ದಾಳೆ, ಮತ್ತೆ ತುಂಬಾ ಹಸ್ಕೊಂಡಿದ್ದಾಳೆ ಅಲ್ವಾ? ಅಮ್ಮ, ತುಂಬಾ ಹಶ್ವಾಗ್ತಾ ಇದೆ. ಈಗ ಪ್ರಶ್ನೆಗಳನ್ನ ಆಮೇಲೆ ಕೇಳು ಮೀನಾಕ್ಷಿ. ಈ ಮಗು ನಿನ್ನ ಅಮ್ಮ ಅಂತ ಕೂಡ ಕರೆದ್ಲು. ಮೊದ್ಲು ಇವಳಿಗೆ ಭೋಜನ ಕೊಡು, ಮತ್ತೆ ವಿಶ್ರಾಂತಿ ತಗೊಳ್ಳಿ. ಮತ್ತೆ ಉಳಿದಿರೋ ಪ್ರಶ್ನೆಗಳನ್ನ ನಾವು ನಾಳೆ ಕೇಳೋಣ. ಸರಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಮೀನಾಕ್ಷಿ ಜಲಕನ್ಯೆಗೆ ಊಟ ಮಾಡಿಸಿದ್ಮೇಲೆ ಅವಳನ್ನ ತನ್ ಜೊತೆ ಮಲ್ಗಿಸ್ಕೊತಾಳೆ. ಏನ್ ಗೊತ್ತಾ ಸುಮಿತ್ರಾ, ಬೋಲು ಮತ್ತೆ ಮತ್ಸ್ಯಕನ್ಯೆ ಮಲಗಿದ್ದಾರೆ. ನಾವ್ಯಾಕೆ ಇವಳನ್ನ ಜೊತೆನೆ ಇಟ್ಕೋಬಾರ್ದು? ಈಗ ನಾವ್ ಏನ್ ಮಾಡೋದು? ನಾವ್ ಇವಳನ್ನ ನಮ್ ಜೊತೆ ಇಟ್ಕೊಂಡ್ರೆ ಇವಳು ನಮ್ ಜೊತೆ ಸೇರ್ತಾಳ? ವಿಷಯ ಏನೋ ಸರಿಯಾಗಿದೆ, ಆದ್ರೆ ನಾವ್ ಇವಳನ್ನ ಒಂಟಿಯಾಗಿ ಕೂಡ ಬಿಡೋದಕ್ಕಾಗಲ್ವಲ್ಲ. ಹೌದು, ಎಷ್ಟು ಮುದ್ದಾಗಿದ್ದಾಳೆ ಹುಡುಗಿ. ಮತ್ತೆ ಬರ್ತಿದ್ದ ಹಾಗೆ ನಮ್ ಜೊತೆ ಹೊಂದ್ಕೊಂಡ್ಲು. ಒಂದ್ ವೇಳೆ ಇವಳು ಜನರ ಜೊತೆ ಬೆರಿಬೇಕು ಅಂತಂದ್ರೆ ನಾವ್ ಇವಳನ್ನ ಶಾಲೆ ಕಳಿಸ್ಬೇಕು. ಏನಂತೀಯ? ಹಾ, ಖಂಡಿತ. ಇವಳು ಹೊಂದ್ಕೊಂಡ್ರು ಕೂಡ ಜನ ಇವಳನ್ನ ಒಪ್ಕೋಬೇಕಲ್ಲ. ಈ ಮಗು ಎಷ್ಟು ಬೆಲೆ ಬಾಳುವಂತದ್ದು ಅಂದ್ರೆ ಯಾರಾದ್ರೂ ಇವಳಿಗೆ ಸಮಸ್ಯೆ ಮಾಡ್ತಾರೆ. ಜನರಿಂದ ತಪ್ಪಿಸ್ಕೊಳ್ಳೋದು ನಮ್ಮ ಕೆಲ್ಸ. ಈಗ ನಮ್ಮನೆಗ್ ಬಂದಿದ್ದಾಳೆ, ಈಗ ಅವಳ ಜವಾಬ್ದಾರಿ ಎಲ್ಲ ನಮ್ದು. ನಾವ್ ಇವಳನ್ನ ಓದ್ಸೋಣ. ಒಂದ್ ವೇಳೆ ನಾನಿಲ್ಲಿರೋದ್ರಿಂದ ನಿಮ್ಗೆಲ್ಲ ತೊಂದ್ರೆ ಆಗತ್ತೆ ಅಂದ್ರೆ ನಾನಿಲ್ಲಿಂದ ಹೋಗೋದೇ ಒಳ್ಳೇದು ಅನ್ಸತ್ತೆ. ಇಲ್ಲ ಕಂದ, ಇನ್ ಮುಂದೆ ನೀನು ನಮ್ ಜೊತೆನೆ ಇರ್ಬೇಕು. ಮತ್ತೆ ಬೋಲು ಜೊತೆಗೆ ಶಾಲೆ ಕೂಡ ಹೋಗ್ಬೇಕು. ಶಾಲೆಗ? ಆ ಪುಟಿ, ಅಲ್ಲಿ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಅದೆಲ್ಲ ಸರಿ. ನೀನ್ ಮೊದ್ಲು ನನ್ಗೆ ಹೇಳು ಮಗಳೇ, ನಿನ್ ಹೆಸರು ಏನು ಅಂತ. ನನ್ ಹೆಸರು ಇಲ್ಲ, ನಾವು ಜಲಕನ್ಯರಿಗೆ ಹೆಸರೇ ಇರೋದಿಲ್ಲ. ನೀವೇ ನನ್ಗೊಂದು ಹೆಸರಿಟ್ಬಿಡಿಯಲ್ಲ. ಸರಿ ಆಯ್ತು ಮಗಳೇ, ಇನ್ಮೇಲೆ ನಿನ್ ಹೆಸರು ಪರಿ ಅಂತ ಕತೆಗಳಲ್ಲಿ ಇರುತ್ತಲ್ವಾ? ಪರಿ, ತುಂಬಾ ಚೆನ್ನಾಗಿದೆ ಹೆಸರು. ಧನ್ಯವಾದ ಅಮ್ಮ. ಜಲಕನ್ಯೆ ತುಂಬಾ ಖುಷಿಯಾಗಿರ್ತಾಳೆ. ಮತ್ತೆ ನೋಡ್ತಿದ್ದ ಹಾಗೆ ಒಂದು ತಿಂಗಳು ಕಳೆದೋಗತ್ತೆ. ಮತ್ತೆ ಜಲಕನ್ಯೆ ಬಗ್ಗೆ ಊರಲ್ಲೆಲ್ಲ ಚರ್ಚೆ ಆಗ್ತಿರತ್ತೆ. ಈಗ ಜಲಕನ್ಯೆ ಬೋಲು ಜೊತೆ ಶಾಲೆಗೆ ಹೋಗ್ತಾ ಇರ್ತಾಳೆ. ಓದೋದೆಲ್ಲ ಮುಗಿತಿದ್ದ ಹಾಗೆ ಬೋಲು ಜಲಕನ್ಯೆ ಹತ್ರ ಬರ್ತಿದ್ದ ಮತ್ತೆ ಹೇಳ್ತಿದ್ದ, ಅಯ್ಯೋ ದೇವ್ರೆ, ಈ ಓದೋದು ಬರೆಯೋದು ಎಲ್ಲ ತುಂಬಾ ಕಷ್ಟ. ಈಗ ನಾನು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ಆದ್ರೆ ನನ್ಗೆ ಓದೋದು ಅಂದ್ರೆ ತುಂಬಾನೇ ಇಷ್ಟ. ನಿನಗ್ಯಾಕೆ ಇಷ್ಟ ಇಲ್ಲ? ಇದ್ರಲ್ಲಿ ಇಷ್ಟಪಡೋಂತ ವಿಷಯ ಏನಿದೆ? ಓದ್ಬೇಕಲ್ವಾ, ಅದಕ್ಕೆ ಓದ್ತಾ ಇದೀನಿ ಅಷ್ಟೇ. ಆದ್ರೆ ನನ್ಗೆ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ತುಂಬಾ ಇಷ್ಟ ಆಗತ್ತೆ ಬೋಲು. ಸರಿ ನಡಿ, ಈಗ ಮನೆಗ್ ಹೋಗೋಣ. ಹಾ ಬಾ ಹೋಗೋಣ. ಭೋಲುಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತಕ್ ಶುರುವಾಗತ್ತೆ. ಮತ್ತೆ ಅವನು ನೆಲದ ಮೇಲೆ ಬಿದ್ಬಿಡ್ತಾನೆ. ಇದನ್ನ ನೋಡಿ ಜಲಕನ್ಯೆ ಗಡಿಬಿಡಿಯಿಂದ ಅವನ ಹತ್ರಕ್ಕೆ ಬರ್ತಾಳೆ. ಭೋಲು, ಆ, ಆ. ಭೋಲು, ಎದ್ದೇಳು ಭೋಲು. ಏನಾಯ್ತು ನಿನ್ಗೆ? ಎದ್ದೇಳು, ಎದ್ದೇಳು ಭೋಲು. ಆಗ ಅಲ್ಲಿಗೆ ಟೀಚರ್ ಬರ್ತಾಳೆ. ಮತ್ತೆ ನೋಡ್ತಾಳೆ ಜಲಕನ್ಯೆ ಕಣ್ಣಿಂದ ಬರ್ತಿರೋ ಕಣ್ಣೀರು ಅವಳು ತನ್ನ ಕೈಯಲ್ಲಿ ಶೇಖರಿಸ್ಕೊಂಡು ಅದನ್ನ ಭೋಲುಗೆ ಕುಡಿಸ್ತಾಳೆ. ಏನು ಏನಾಯ್ತು ಇಲ್ಲಿ? ನಾನ್ ಎಲ್ಲಿದ್ದೀನಿ? ಭೋಲು, ಬಾ ನಡಿ ಮನೆಗ್ ಹೋಗೋಣ. ಈಗ ನೀನ್ ಚೆನ್ನಾಗಿದ್ಯಾ ಅಲ್ವಾ? ಏನಾಯ್ತು? ನೀನ್ ಯಾಕೆ ಅಳ್ತಾ ಇದ್ದೀಯಾ? ಅಳ್ಬೇಡ, ನನ್ಗೆ ಈ ರೀತಿ ಆಗಾಗ ಆಗ್ತಾನೆ ಇರುತ್ತೆ. ಬಾ ಈಗ ಮನೆಗೆ ಹೋಗೋಣ. ಪುಟ್ಟ ಪರಿ, ನೀನ್ ಇದನ್ ಹೇಗ್ ಮಾಡ್ದೆ? ಅದು ನಾನ್ ನಿಮ್ಗೆ ಹೇಳೋದಕ್ಕಾಗಲ್ಲ. ಸರಿ ಸರಿ, ಪರವಾಗಿಲ್ಲ ಬಿಡು ಪುಟ್ಟ. ಪರಿ ಮತ್ತೆ ಬೋಲು ತಮ್ಮ ಮನೆಗೆ ವಾಪಸ್ ಬರ್ತಾರೆ. ಮತ್ತೆ ಪೂರ್ತಿ ಘಟನೆನ ದಿನೇಶ್ ಮತ್ತೆ ಮೀನಾಕ್ಷಿಗೆ ಹೇಳ್ತಾರೆ. ಪುಟ, ಇದೊಂದು ರೀತಿಯ ಕಾಯಿಲೆ ಬೋಲುಗೆ ತುಂಬಾ ವರ್ಷಗಳಿಂದ ಇದೆ. ಅದೇನಂದ್ರೆ ಅವನ ಹೃದಯದಲ್ಲಿ ಏನೋ ಸಮಸ್ಯೆ ಇದೆ. ಅದಕ್ಕವನು ಇದಕ್ಕಿದ್ದಂತೆ ಮೂರ್ಛೆ ತಪ್ಪು ಹೋಗ್ತಾನೆ. ಹೌದು ಮಗಳೇ, ಮತ್ತೆ ಇದಕ್ಕೆ ಔಷಧಿ ಕೊಡೋದು ಆಗ್ತಾನೆ ಇರ್ಲಿಲ್ಲ. ಅಮ್ಮ, ನೀವೇನು ಯೋಚನೆ ಮಾಡ್ಬೇಡಿ. ಒಂದು ಜಲಕನ್ಯೆ ಕಣ್ಣಿಂದ ತಂತಾನೆ ಕಣ್ಣೀರು ಬಂದ್ರೆ ಅದು ದೇಹದ ಯಾವುದೇ ರೋಗದ ಸಮಸ್ಯೆನ ಸಮಾಪ್ತಿ ಮಾಡ್ಬಿಡತ್ತೆ. ಈಗ ಬೋಲು ರೋಗದ ಸಮಸ್ಯೆ ಪೂರ್ತಿಯಾಗಿ ಸರಿ ಹೋಯ್ತು. ಏನು ನಿಜನಾ? ಹೌದಮ್ಮ, ಖಂಡಿತ ನಿಜ. ಜಲಕನ್ಯೆ ಮಾತುಗಳನ್ನ ಕೇಳಿ ದಿನೇಶ್ ಮತ್ತೆ ಮೀನಾಕ್ಷಿ ಕಣ್ಣುಗಳು ಒದ್ದೆ ಆಗ್ಬಿಡತ್ತೆ. ಮತ್ತೆ ಜಲಕನ್ಯೆ ಯಾವ ಚಮತ್ಕಾರ ತೋರಿಸಿದ್ಲೋ
ಅದರಿಂದ ಅವರಲ್ಲಿ ಒಂದು ಕೆಟ್ಟ ವಿಚಾರ ಮನೆ ಮಾಡತ್ತೆ. ಆ ಟೀಚರ್ ತಾನೇ ಮಾತಾಡ್ತಾ ಇರ್ತಾಳೆ. ಪರಿ, ನೀನೇ ನನ್ನ ದುಃಖ ದೂರ ಮಾಡ್ಬೇಕು. ಹೌದು ಪರಿ, ಹೌದು. ಮಾರನೇ ದಿನ ಬೆಳಗಾಗತ್ತೆ. ಬೋಲು ಮತ್ತೆ ಜಲಕನ್ಯೆ ಶಾಲೆಗ್ ಬರ್ತಾರೆ. ಮತ್ತೆ ಆ ಶಿಕ್ಷಕಿ ಬೋಲು ಮತ್ತೆ ಜಲಕನ್ಯೆಗೆ ಕೆಲವು ಮಾತುಗಳನ್ನ ಆಡೋದಕ್ಕೆ ನಿಲ್ಲಿಸ್ಕೊಂಡಿರ್ತಾರೆ. ಏನಾಯ್ತು ಟೀಚರ್ ಅಮ್ಮ? ನಮ್ಮಿಬ್ರಿಂದ ಏನಾದ್ರೂ ತಪ್ಪಾಗಿದೆಯಾ? ಇಲ್ಲ ಪುಟ್ಟ, ಒಬ್ಬ ಪರಿಯಿಂದ ಏನಾದ್ರೂ ತಪ್ಪಾಗೋಕ್ ಸಾಧ್ಯನಾ? ನೀನ್ ಯಾವಾಗ ಈ ಊರಿಗ್ ಬಂದ್ಯೋ ಆಗಿಂದ ಊರೆಲ್ಲ ಸಂತೋಷವಾಗಿದೆ. ಹಾಗಿದ್ರೆ ಏನ್ ವಿಷಯ ಶಿಕ್ಷಕಿ ಅವರೇ? ಹಾ ಇರು, ಹೇಳ್ತೀನಿ. ನನ್ಗೆ ನಿಮ್ಮಿಬ್ರಿಂದ ತುಂಬಾ ಖುಷಿ ಆಗಿದೆ. ನೀವಿಬ್ರು ತುಂಬಾ ಚೆನ್ನಾಗ್ ಓದ್ತಾ ಇದ್ದೀರಾ. ಮತ್ತೆ ಪರಿ ಅವತ್ತು ಚಮತ್ಕಾರ ಮಾಡಿದ್ಲಲ್ಲ, ಅದನ್ನಂತೂ ನನಗ್ ಮರೆಯೋಕೆ ಆಗ್ತಿಲ್ಲ. ಈ ಎಲ್ಲಾ ವಿಷಯಗಳಿಂದ ಖುಷಿಯಾಗಿ ನಿಮ್ಮಿಬ್ಬರಿಗೂ ಸಿಹಿ ತಂದಿದ್ದೀನಿ, ತಗೊಳ್ಳಿ. ಅರೆ ವಾ, ಸ್ವೀಟಾ? ತಗೋ, ನೀನು ಕೂಡ ತಿನ್ನು. ನಿಮಗೆ ಧನ್ಯವಾದಗಳು. ಬೋಲು, ಧನ್ಯವಾದ ಹೇಳು. ನಿಮಗೆ ತುಂಬಾ ಧನ್ಯವಾದ ಶಿಕ್ಷಕಿ ಅವರೇ. ತಿನ್ನಿ, ಚೆನ್ನಾಗ್ ತಿನ್ನಿ. ಇಬ್ರು ಆ ಸಿಹಿಯನ್ನ ತಿಂತಿದ್ದ ಹಾಗೆ ಅವರಿಬ್ಬರಿಗೂ ಕಣ್ಣುಗಳು ಮಂಜಾಗಕ್ ಶುರುವಾಗತ್ತೆ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಇಬ್ರು ಮೂರ್ಛೆ ಹೋಗ್ತಾರೆ. ನನ್ನ ಪರಿ, ಹೇಗಿತ್ತು ಸಿಹಿ? ಟೀಚರ್ ಅವರಿಬ್ರನ್ನು ಮನೆಗೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಇಬ್ರನ್ನು ಕಟ್ಟಾಕ್ತಾರೆ. ಇಬ್ಬರಿಗೂ ಪ್ರಜ್ಞೆ ಬರ್ತಿದ್ದ ಹಾಗೆ ಬೋಲು ಅಳಕ್ ಶುರು ಮಾಡ್ತಾನೆ. ಇದೇನಾಗ್ತಾ ಇದೆ? ನೀವ್ ಮಾಡಿದ್ದು ಸರಿ ಇಲ್ಲ ಟೀಚರ್ ಅಮ್ಮ. ನೀವ್ ಈ ತರ ಮಾಡ್ತಿರೋದ್ರಿಂದ ಜನ ಬೇರೆ ಟೀಚರ್ ಅಮ್ಮನ್ನು ತಪ್ಪಾಗಿ ತಿಳ್ಕೊತಾರೆ. ನನಗ್ ಗೊತ್ತಿದೆ, ಅವತ್ ನೀವು ನನ್ ಕಣ್ಣೀರಿನ ಚಮತ್ಕಾರ ನೋಡಿದ್ರಿ. ಮತ್ತೀಗ ನಿಮ್ಗೆ ಅದು ಬೇಕಾಗಿದೆ. ನೀನ್ ತುಂಬಾ ಜಾಣೆ ಪರಿ, ಆದ್ರೆ ನಾನೇನ್ ಮಾಡ್ಲಿ? ನನಗೆ ಅವಶ್ಯಕತೆ ಇದೆ. ಎಂತ ಅವಶ್ಯಕತೆ? ಒಂದ್ ವೇಳೆ ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ನಾನು ಅದನ್ನ ಸರಿ ಮಾಡ್ತೀನಿ. ಅದಕ್ಕೆ ನೀವು ಇದನ್ನೆಲ್ಲ ಮಾಡ್ಬೇಕಾಗಿಲ್ಲ. ಒಂದ್ ವೇಳೆ ನಿನ್ ಹತ್ರ ತುಂಬಾ ದುಡ್ಡಿದ್ದಿದ್ರೆ ನಾನು ನಿನ್ ಮಾತನ್ನ ಕೇಳ್ತಾ ಇದ್ದೆ. ಆದ್ರೆ ನನಗೇನ್ ಬೇಕೋ ಅದು ನಿನ್ನ ಕಣ್ಣೀರು. ಮತ್ತೆ ನಾನ್ ಅದನ್ನ ಮಾರ್ತೀನಿ ಔಷಧಿ ಅಂತ. ಆಮೇಲೆ ನನಗೆ ಈ ಟೀಚರ್ ಕೆಲ್ಸ ಮಾಡೋ ಅವಶ್ಯಕತೆನೇ ಇರಲ್ಲ. ಕ್ಷಮಿಸಿ, ಆದ್ರೆ ಆ ಕಣ್ಣೀರು ನನ್ನ ಇಚ್ಛೆಯಿಂದ ಬಂದ್ರೆ ಆಗ ಮಾತ್ರ ಕೆಲ್ಸ ಮಾಡತ್ತೆ. ಹೌದಾ? ಹಾಗಾದ್ರೆ ನೀನ್ ಅಳೋದಿಲ್ವಾ? ಯಾವತ್ತೂ ಇಲ್ಲ. ಹಾಗಾದ್ರೆ ನಾನು ಈ ಬೋಲುಗೆ ಏಟ್ ಕೊಟ್ರೆ ಆಗ ನೀನ್ ಅಳ್ತೀಯ ಅಲ್ವಾ? ಆಗ ನೀನ್ ಅಳ್ಲೇಬೇಕು ಅಲ್ವಾ? ಬೇಡ, ಹೀಗ್ ಮಾಡ್ಬೇಡಿ. ಬೋಲುಗೇನು ಮಾಡ್ಬೇಡಿ. ಶಿಕ್ಷಕಿ ಬೋಲು ಹತ್ರಕ್ಕೆ ಬರ್ತಾ ಇರ್ತಾಳೆ. ಆಗ ಜಲಕನ್ಯೆ ಕಣ್ಣಿಂದ ಕಣ್ಣೀರ್ ಬರೋಕ್ ಶುರುವಾಗತ್ತೆ. ಬೇಡ, ಬೋಲುನ ಬಿಟ್ಬಿಡಿ. ಮತ್ತೆ ನನ್ ಕಣ್ಣೀರ್ ತಗೊಳ್ಳಿ. ಈ ಕಣ್ಣೀರಲ್ಲಿ ಒಂದ್ ಹನಿನೂ ವೇಸ್ಟ್ ಆಗ್ಬಾರ್ದು. ಶಿಕ್ಷಕಿ ತಕ್ಷಣ ಒಂದು ಬಾಟ್ಲಿಯಲ್ಲಿ ಪರಿಯ ಕಣ್ಣೀರನ್ನ ಶೇಖರಿಸ್ತಾಳೆ. ಸಾಕು, ಇಷ್ಟು ಕಣ್ಣೀರು ಈಗ ಸಾಕಾಗಿದೆ. ಇದರ ಒಂದು ಹನಿ ಯಾವುದೇ ರೋಗಿಯ ತೊಂದರೆನ ನಿವಾರಿಸ್ಬಿಡತ್ತೆ. ಈಗ ನೀವು ನಮ್ಮನ್ನ ಬಿಟ್ಬಿಡಿ. ನಾನು ಈ ವಿಷಯನ ಯಾರ ಹತ್ರನೂ ಹೇಳೋದಿಲ್ಲ. ಅಮ್ಮ, ಅಪ್ಪ. ಅಂದ್ಹಾಗೆ ನಾನು ಇನ್ನು ಈ ಊರಲ್ಲಿ ಇರೋದಿಲ್ಲ. ನೀವಿಬ್ರು ಹೋಗ್ಬಹುದು. ಶಿಕ್ಷಕಿ ಅಲ್ಲಿ ಅವರಿಬ್ರು ಕೈಗಳನ್ನ ಬಿಚ್ಚದೇನೆ ಅಲ್ಲಿಂದ ಹೊರಟೋಗ್ತಾಳೆ. ಈಗ ನಾವ್ ಏನ್ ಮಾಡೋದು? ಇವ್ರಂತೂ ಹಗ್ಗ ಬಿಚ್ಚಲೇ ಇಲ್ವಲ್ಲ. ನಾವೀಗ ಇಲ್ಲಿ ಹಸ್ಕೊಂಡೇ ಇರ್ಬೇಕಾ? ಆಗ ಪರಿ ಕಣ್ಣಿಂದ ಒಂದು ಹನಿ ಕಣ್ಣೀರು ಬೀಳುತ್ತೆ. ಆಗ ಆ ಹಗ್ಗ ಸುಟ್ಟು ಭಸ್ಮ ಆಗೋಗತ್ತೆ. ಮತ್ತೆ ಅವಳು ಬೋಲು ಹಗ್ಗನ ಬಿಚ್ಚತಿದ್ದ ಹಾಗೆ ಅವರಿಬ್ರು ಅಲ್ಲಿಂದ ಸೀದಾ ಮನೆಗ್ ಹೋಗ್ಬಿಡ್ತಾರೆ. ಮನೆಗ್ ಬರ್ತಿದ್ದ ಹಾಗೆ ಅವರಿಬ್ರು ಎಲ್ಲಾ ವಿಷಯನೂ ಅವರಪ್ಪ ಅಮ್ಮ ಹತ್ರ ಹೇಳ್ತಾರೆ. ಇದಂತೂ ಅವ್ರು ತಪ್ಪು ಮಾಡಿದ್ದಾರೆ. ಹೌದು, ಖಂಡಿತ ತಪ್ಪು ಮಾಡಿದ್ದಾರೆ ಆ ಶಿಕ್ಷಕಿ. ನಾವು ಅವ್ರ ಬಗ್ಗೆ ಪಂಚಾಯತಿಯಲ್ಲಿ ದೂರ್ ಕೊಡ್ಬೇಕು. ಬೇಡ ಅಮ್ಮ, ನೀವ್ ಚಿಂತೆ ಮಾಡ್ಬೇಡಿ. ಅಮ್ಮ ಅಲ್ವಾ, ಚಿಂತೆ ಹೇಗ್ ಮಾಡ್ದೆ ಇರ್ಲಿ. ಇಲ್ಲ ಅಮ್ಮ, ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ಅವ್ರಿಗೆ ಶಿಕ್ಷೆ ಕೆಲವು ಸಮಯ ಆದ್ಮೇಲೆ ಸಿಕ್ಕೇ ಸಿಗತ್ತೆ. ಹೌದಾ? ಅದೇ ಕಂದ. ಹೇಳ್ತೀನಿ ಅಪ್ಪ. ನಾವು ಜಲಕನ್ಯೆಯರು ನಮ್ಮ ಕಣ್ಣೀರಿನ ರಾಸಾಯನಿಕನ ಬದಲಾಯಿಸಬಹುದು. ಅಂದ್ರೆ ಆ ಟೀಚರ್ ಅಮ್ಮ ಯಾವ ಕಣ್ಣೀರನ್ನ ಶೇಖರಿಸಿದ್ರಲ್ಲ, ಅದು ಅಸ್ಲಿ ಕಣ್ಣೀರಲ್ಲ. ಅದೊಂದು ರಾಸಾಯನಿಕ. ಅದು ನಾನ್ ನನ್ ಕಣ್ಣಲ್ಲಿ ತಯಾರು ಮಾಡಿದ್ದು.
ಅದ್ರಿಂದ ಕೇವಲ ಅವ್ರ ಶರೀರದಲ್ಲಿ ಉರಿ ಆಗತ್ತೆ. ಮತ್ತೆ ಎಲ್ಲಿವರೆಗೂ ನಾನದನ್ನ ಸರಿ ಮಾಡಲ್ವೋ ಅದು ಸರಿನೇ ಆಗೋದಿಲ್ಲ. ಒಂದ್ ವೇಳೆ ಅವರು ಆ ಕಣ್ಣೀರನ್ನ ಹಚ್ಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ಆಗ ಅವ್ರಿಗೆ ಶಿಕ್ಷೆ ಅದರಿಂದನೇ ಸಿಗುತ್ತಾ? ಹೌದು ಅಪ್ಪ, ಖಂಡಿತ. ಇದಂತೂ ತುಂಬಾ ಸಮಸ್ಯೆ ವಿಷಯ. ಒಂದ್ ವೇಳೆ ನನ್ನ ಪರಿಗೇನಾದ್ರೂ ಆಗಿದ್ದಿದ್ರೆ? ನಾನಿದ್ನಲ್ಲಮ್ಮ ಇವಳನ್ನ ಕಾಪಾಡೋದಕ್ಕೆ. ಹೌದಾ? ಹಾಗಿದ್ರೆ ಅಲ್ಲಿ ಯಾರು ಅಳ್ತಾ ಇದ್ರು? 4 ಜನರ ಮುಖದ ಮೇಲೆ ಇಷ್ಟೆಲ್ಲ ಆತಂಕದ ನಂತರ ಸ್ವಲ್ಪ ನಗು ಬಂತು. ನೋಡ್ತಿದ್ದ ಹಾಗೆ ಬೆಳಗ್ಗೆ ಕೂಡ ಆಯ್ತು. ಮತ್ತೆ ಬೆಳಗ್ಗೆ ಯಾರು ಜೋರಾಗಿ ಬಾಗಲ್ ಬಡಿತಿದ್ರು. ನನ್ನನ್ ಕಾಪಾಡಿ. ದಿನೇಶ್ ಬಾಗಲ್ ತೆಗಿತಾರೆ. ಇಂತ ಕೆಟ್ಟ ಕೆಲ್ಸ ಮಾಡಿದ್ಮೇಲೂ ನಿಮ್ನ ಯಾರ್ ಕಾಪಾಡ್ತಾರೆ? ನನ್ನಿಬ್ರು ಮಕ್ಕಳಿಗೆ ಸಮಸ್ಯೆ ಕೊಟ್ಬಿಟ್ಟು ಈಗ ಸಹಾಯ ಕೇಳೋದಕ್ ಬಂದಿದ್ಯಾ? ನನ್ನನ್ನ ಕ್ಷಮಿಸ್ಬಿಡಿ. ಈ ಉರಿನ ಕಡಿಮೆ ಮಾಡ್ಬಿಡಿ. ನನ್ಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಇದನ್ನೆಲ್ಲ ಮೊದ್ಲೇ ಯೋಚಿಸ್ಬೇಕಾಗಿತ್ತು. ಈಗ ಏನು ಮಾಡಕ್ಕಾಗಲ್ಲ. ತಪ್ಪಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ನಾನ್ ಮಾಡಿದ ತಪ್ಪೇನು ಅಂತ ನನಗ್ ಚೆನ್ನಾಗ್ ಅರ್ಥ ಆಗಿದೆ. ನನಗೆ ದುರ್ಬುದ್ಧಿ ಬಂದಿತ್ತು. ಇದೊಂದ್ಸಲ ನನ್ನನ್ನ ಕ್ಷಮಿಸ್ಬಿಡಿ. ಅಪ್ಪ, ನಾನ್ ಈ ಟೀಚರ್ ಅಮ್ಮ ಹತ್ರ ಕೆಲವು ತಿಂಗಳಿಂದ ಏನೇನೋ ಕಲ್ತಿದ್ದೀನಿ. ಅದು ಅವರ ಕೆಲ್ಸ ಮಗಳೇ. ಆದ್ರೂ ಅಪ್ಪ, ನೀವೇ ಹೇಳ್ತೀರಾ ದಯಾ ಧರ್ಮ ಅಂತ. ಅದಕ್ಕೆ ಈ ಸಾರಿ ಇವ್ರನ್ನ ಬಿಟ್ಬಿಡ್ತೀನಿ. ಮತ್ತೆ ಇವ್ರು ಈ ತರ ಏನಾದ್ರೂ ಕೆಲ್ಸ ಮಾಡಿದ್ರು ಅಂದ್ರೆ ಈ ಉರಿ ಮತ್ತೆ ಶುರುವಾಗ್ಬಿಡತ್ತೆ. ಈಗ ನೀನು ತುಂಬಾ ದೊಡ್ಡೋಳ ಕಾಣಿಸ್ತಿದ್ಯಾ ಮಗಳೇ. ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ಪರಿ ಆ ಶಿಕ್ಷಕಿನ ಸರಿ ಮಾಡ್ಬಿಡ್ತಾಳೆ. ನನ್ನ ಮಗಳು ನಿನ್ನ ಕ್ಷಮಿಸಿರ್ಬೋದು, ಆದ್ರೆ ಇನ್ನು ಮುಂದೆ ನೀನು ಈ ಊರಲ್ಲಿ ಯಾವುದೇ ಕಾರಣಕ್ಕೂ ಕಾಣಿಸ್ಕೋಬಾರ್ದು. ಯಾಕಂದ್ರೆ ನೀನು ನಿನ್ನ ಪದವಿಗೆ ಅವಮಾನ ಮಾಡಿದೀಯಾ, ಮತ್ತೆ ನಮ್ಮ ಮಕ್ಕಳನ್ನ ತೊಂದರೆಗೆ ಸಿಕ್ಕಾಕ್ಸಿದೀಯಾ. ಆಯ್ತು, ನೀವ್ ಹೇಳ್ದ ಹಾಗೇನೆ. ಇದಾದ ನಂತರ ಆ ಶಿಕ್ಷಕಿ ಊರಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಮತ್ತೆ ಈ ಘಟನೆ ಆದ್ಮೇಲೆ ಪರಿ ಶಾಲೆಯಲ್ಲಿ ಮತ್ತೆ ಓದೋಕೆ ಶುರು ಮಾಡ್ತಾಳೆ.